ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಐ ಮೇಕಪ್ ಜೊತೆಗೆ ಒಂದು ಡೇ ಟೈಮ್ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನನ್ನ ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ. ಇದು ಬಂದು ಪ್ಲಮ್ ಬ್ರ್ಯಾಂಡ್ದು. ನೆಕ್ಸ್ಟ್ ನಾನಿಲ್ಲಿ ಡಾಬರ್ ರೋಸ್ ವಾಟರ್ನ ನನ್ನ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಬಂದು ಡೇ ಟೈಮಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಸ್ವೆಟ್ಟನ್ನು ಹಾಗೆ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ಸ್ನೇ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಫೇವ್ರೇಟ್ ಹಾಗೆ ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕಂತೆ ನೀವು ಯೂಸ್ ಮಾಡ್ಬೋದು. ಡೇ ಟೈಮಲ್ಲಿ ಸೂರ್ಯನ ಶಾಖಕ್ಕೆ ನಮ್ಮ ಮೇಕಪ್ ಮೆಲ್ಟ್ ಆಗೋದು ಹಾಗೆ ಸ್ವೆಟ್ ಜಾಸ್ತಿ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಟೋನರ್ ಬಳಸೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆಟಾಫಿಲ್ ಅವರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಇದು ಒಂದು ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಇದರಿಂದ ಸ್ಕಿನ್ ತುಂಬಾ ಹೈಡ್ರೇಟೆಡ್ ಆಗಿ ಇರುತ್ತೆ. ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ಗೆ ಒಂದು ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ, ಹಾಗೆ ನಮ್ಮ ಮೇಕಪ್ ತುಂಬ ಸ್ಮೂತಾಗಿ ಕೂರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅರೋಮಾ ಮ್ಯಾಜಿಕ್ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಡೇ ಟೈಮಲ್ಲಿ ಮೇಕಪ್ ಮಾಡುವಾಗ ಸನ್ಸ್ಕ್ರೀನ್ ಅಥವಾ ಸನ್ ಬ್ಲಾಕ್ನ ಯೂಸ್ ಮಾಡೋದನ್ನ ಮರಿಬಾರ್ದು. ಇದು ನಮ್ಮ ಸ್ಕಿನ್ನನ್ನು ಹಾರ್ಮ್ಫುಲ್ ರೇಸಿಂದ ಕಾಪಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಒಂದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದು ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಕೊಡೋದ್ರ ಜೊತೆಗೆ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕರೆಕ್ಟರ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ನ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಆರೆಂಜ್ ಕಲರ್ ಕರೆಕ್ಟರ್ ಸಹಾಯದಿಂದ ಈ ರೀತಿ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಸೂಪರ್ ಸ್ಟೇ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಇದನ್ನು ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ತೊಗೊಂಡು ಈ ರೀತಿ ಸ್ವಲ್ಪ ವಾರ್ಮ್ ಅಪ್ ಮಾಡಿ ನನ್ನ ಫೇಸ್ ಮೇಲೆ ಡಾಟ್ಸ್ ಆಗಿ ಇಟ್ಕೊಂಡು ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಸಮ್ಮರ್ಸಲ್ಲಿ ಹಾಗೆ ಡೇ ಟೈಮಲ್ಲಿ ನಾವು ತುಂಬ ಥಿಕ್ ಲೇಯರ್ ಆಫ್ ಫೌಂಡೇಶನ್ನ ಹಚ್ಚಬಾರ್ದು. ಆದಷ್ಟು ಲೈಟಾಗಿ ಇಡೋದಕ್ಕೆ ಟ್ರೈ ಮಾಡಬೇಕು. ಬಟ್ ಇನ್ ಕೇಸ್ ಕವರೇಜ್ ನೀಡಿದೆ ಅಂದಾಗ ಮಾತ್ರ ನಾವು ಇನ್ನೊಂದು ಲೇಯರ್ನ ಹಾಕೊಬೋದು. ಈ ರೀತಿ ನಾನು ಡಾಟ್ಸ್ ಆಗಿ ಇಟ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾವು ಮೇಕಪ್ನ ಓವರ್ ಬ್ಲೆಂಡ್ ಕೂಡ ಮಾಡೋಕ್ಕೆ ಹೋಗಬಾರ್ದು, ಸೊ ದಟ್ ಪ್ರಾಡಕ್ಟ್ ಅಲ್ಲಿ ಡೆಪಾಸಿಟ್ ಆಗೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕ್ಯಾರಮಲ್. ಇದನ್ನು ನನ್ನ ಡಾರ್ಕ್ ಸರ್ಕಲ್ಸ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ ಬಂದು ನನ್ನ ಶೇಡ್ಗಿಂತ ಒಂದು 2 ಶೇಡ್ ಡಾರ್ಕರ್ ಇದೆ. ಈ ರೀತಿ ನನ್ನ ಕಣ್ಣನ್ನು ಸ್ಟ್ರೆಚ್ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೊತೀನಿ. ನೆಕ್ಸ್ಟು ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಐ ಶ್ಯಾಡೋ ಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ, ಹಾಗೆ ನನ್ನ ಕಣ್ಣು ಕೆಳಗಡೆ ಸ್ವಲ್ಪ ಬ್ರೈಟನ್ ಅಪ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಹಚ್ಕೊಂಡು ನೀಟಾಗಿ ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋ ಶೇಡ್ ಬಂದು 25. ಇದನ್ನು ನಾನು ಈ ರೀತಿ ಕಣ್ಣು ಕೆಳಗಡೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಐಲಿಡ್ನ ಕೂಡ ಬ್ಲೆಂಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದನ್ನು ಪೌಡರಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕಾಂಪ್ಯಾಕ್ಟ್ ಪೌಡರ್ ಇನ್ ದ ಶೇಡ್ 310. ಇದನ್ನು ನಾನು ನನ್ನ ಅಂಡರ್ ಐಸ್ ಹಾಗೆ ನನ್ನ ಐ ಶ್ಯಾಡೋ ಬೇಸ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಆಲ್ ಓವರ್ ದ ಫೇಸ್ ಕೂಡ ಇದರಲ್ಲಿ ನಾನು ಸೆಟ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೌಂಡೇಶನ್ನು ನಮ್ಮ ಸ್ಕಿನ್ನಲ್ಲಿ ನೀಟಾಗಿ ಲಾಕ್ ಆಗುತ್ತೆ. ಅದೇ ರೀತಿ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ನಮ್ಮ ಮೇಕಪ್ಪನ್ನು ಯಾವಾಗಲೂ ಪೌಡರಿಂದ ಸೆಟ್ ಮಾಡೋದನ್ನು ಮರಿಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ನಾನು ಇದನ್ನು ಫಸ್ಟು ನನ್ನ ಸೆಂಟರ್ ಆಫ್ ದ ಐಬ್ರೋಯಿಂದ ಶುರು ಮಾಡಿ ನೆಕ್ಸ್ಟು ಲೈನ್ಸ್ನ ಫಾರ್ಮ್ ಮಾಡಿಕೊಂಡು ಅದರೊಳಗಡೆ ಫಿಲ್ ಮಾಡ್ತಾ ಬರ್ತೀನಿ.
ನಾವು ಸ್ವಲ್ಪನೇ ಪ್ರಾಡಕ್ಟ್ ತಗೊಂಡು ಇದನ್ನು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದೇ ಸಲ ಪ್ರಾಡಕ್ಟ್ ತಗೊಂಡಾಗ ಅದು ಸರಿಯಾಗಿ ಬ್ಲೆಂಡ್ ಆಗದೆ ಒಂದೇ ಜಾಗದಲ್ಲಿ ಜಾಸ್ತಿ ಪ್ರಾಡಕ್ಟ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಸ್ವಲ್ಪನೇ ತಗೊಂಡು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಪ್ರಾಡಕ್ಟ್ನ ತಗೊಂಡ್ಮೇಲೆ ಎಕ್ಸ್ಟ್ರಾನ ನಾವು ಡಸ್ಟ್ ಆಫ್ ಮಾಡೋದನ್ನ ಮರಿಬಾರ್ದು. ನಾನಿಲ್ಲಿ ನನ್ನ ಐಬ್ರೋಸ್ ಫಿಲ್ ಮಾಡೋದಕ್ಕೆ ಡಾರ್ಕ್ ಬ್ರೌನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ತುಂಬ ಬ್ಲ್ಯಾಕ್ ಕಲರ್ನ ಕೂಡ ನಮ್ಮ ಐಬ್ರೋಸ್ಗೆ ಚೂಸ್ ಮಾಡಬಾರ್ದು. ಒಂದು ಬ್ರೌನ್ ಟು ಡಾರ್ಕ್ ಬ್ರೌನ್ ಶೇಡ್ನ ನಾವು ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಒಂದು ಲೈಟ್ ಬ್ರೌನ್ ಕಲರಲ್ಲಿ ನನ್ನ ಐ ಶ್ಯಾಡೋ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಆಲ್ ಓವರ್ ದ ಐಲಿಡ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ ನಂತರ ನನ್ನ ಇನ್ನೊಂದು ಕಣ್ಗೂ ಕೂಡ ಇದನ್ನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊತೀನಿ. ನಮ್ಮ ಐ ಶ್ಯಾಡೋನ ನಮ್ಮ ಐಬ್ರೋಸ್ಗೆ ಟಚ್ ಮಾಡೋದಕ್ಕೆ ಬಿಡಬಾರ್ದು, ಅದ್ರ ಕೆಳಗಡೆನೆ ನಾವು ಬ್ಲೆಂಡ್ ಮಾಡಿ ಮುಗಿಸ್ಬೇಕಾಗತ್ತೆ. ಇದರಲ್ಲಿ ನಾನು ಒಂದು ಲೈಟ್ ಬ್ರೌನ್ ಶೇಡ್ನ ನನ್ನ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ ನಂತರ ನಾನು ಒಂದು ಲೈಟ್ ಆರೆಂಜ್ ಕಲರ್ ಅಥವಾ ಒಂದು ಯೆಲ್ಲೋ ಕಲರ್ನ ತಗೊಂಡು ಈ ರೀತಿ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಡಾರ್ಕ್ ಟು ಲೈಟ್ ಒಂದು ಟ್ರಾನ್ಸಿಷನ್ನ ಕೊಡೋದಕ್ಕೆ ಅಂತ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಫಸ್ಟು ಒಂದು ಬ್ರೌನ್ ಕಲರ್ ಯೂಸ್ ಮಾಡಿದ್ರಿಂದ ಅದರ ಒಂದು ಲೈಟ್ ವರ್ಷನ್ ಅಂದರೆ ಒಂದು ಯೆಲ್ಲೋ ಅಥವಾ ಆರೆಂಜ್ ಶೇಡ್ನ ತಗೊಂಡು ಈ ರೀತಿ ಎಡ್ಜಸಲ್ಲಿ ಮಾತ್ರ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ ಒಂದು ಟ್ರಾನ್ಸಿಷನ್ ಲುಕ್ನ ಕೊಡೋದಕ್ಕೆ. ಇದು ಸ್ವಲ್ಪ ಒಂದು ನ್ಯಾಚುರಲ್ ಲುಕ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕನ್ನಡ ಅವರ ಕಾಜಲ್ನ ಯೂಸ್ ಮಾಡಿಕೊಂಡು ನನ್ನ ಐಲ್ಯಾಶ್ ಮೇಲೆ ಒಂದು ಥಿನ್ ಲೇಯರ್ ಆಫ್ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮೆಸ್ಸಿ ಆದರೂ ಪರವಾಗಿಲ್ಲ, ನೀಟಾಗಿ ಲೈನ್ ಬರಬೇಕಂತ ಏನಿಲ್ಲ. ಈ ರೀತಿ ಅಪ್ಲೈ ಮಾಡಿದ ಕೂಡಲೇ ನಾವು ಒಂದು ಸ್ಮರ್ಜರ್ ಬ್ರಷ್ನ ತಗೊಂಡು ಈ ರೀತಿ ಸ್ಮರ್ಜ್ ಮಾಡಬೇಕಾಗತ್ತೆ. ನಾವು ಮೊದಲಿಗೆ ಒಂದು ಐಗೆ ಅಪ್ಲೈ ಮಾಡಿ ಸ್ಮರ್ಜ್ ಮಾಡಿ ನಂತರ ನಾವು ಇನ್ನೊಂದು ಕಣ್ಣಿಗೆ ಹೋಗಬೇಕಾಗತ್ತೆ. ನಾವು ಎರಡೂ ಕಣ್ಣಿಗೆ ಕಾಜಲ್ ಹಚ್ಚಿ ಒಂದನ್ನು ಬ್ಲೆಂಡ್ ಮಾಡೋಷ್ಟರಲ್ಲಿ ಇನ್ನೊಂದು ಕಾಜಲ್ ಡ್ರೈ ಆಗಿ ಹೋಗಿರುತ್ತೆ. ಸೊ ನಾವು ಫಸ್ಟು ಹಚ್ಚಿದ ಕೂಡಲೇ ಅದನ್ನ ಬ್ಲೆಂಡ್ ಮಾಡಬೇಕಾಗತ್ತೆ. ಈ ರೀತಿ ನಾವು ಕಾಜಲ್ನ ಪೂರ್ತಿಯಾಗಿ ಸ್ಮರ್ಜ್ ಮಾಡೋಕ್ಕೆ ಹೋಗಬಾರ್ದು, ಕಾಜಲ್ ಎಡ್ಜಸ್ ಮಾತ್ರ ನಾವು ಈ ರೀತಿ ಬ್ಲೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಐಲಿಡ್ಗೂ ಕೂಡ ಕಾಜಲ್ನ ಅಪ್ಲೈ ಮಾಡಿ ಅದನ್ನು ನನ್ನ ಸ್ಮರ್ಜರ್ ಬ್ರಷಿಂದ ಸ್ಮರ್ಜ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಒಂದು ಲೈಟ್ ಐಲೈನರ್ ಎಫೆಕ್ಟ್ನ ನಿಮಗೆ ಕೊಡುತ್ತೆ, ಆದರೆ ಇದು ಸ್ಮರ್ಜ್ ಮಾಡಿರೋದ್ರಿಂದ ನೀವು ಆರಾಮಾಗಿ ಇದನ್ನ ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಂ ಬ್ರೌನ್ ಕಲರ್ನ ತಗೊಂಡು ನನ್ನ ಕಾಜಲ್ ಹಾಗೆ ನನ್ನ ಬ್ರೌನ್ ಶ್ಯಾಡೋ ಮಧ್ಯದಲ್ಲಿ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನು ನನ್ನ ಐ ಬೇಸ್ಗೆ ಯೂಸ್ ಮಾಡಿದಂತಹ ಬ್ರೌನ್ ಕಲರ್ಗಿನ್ನ ಇದು ಒಂದು 2 ಶೇಡ್ಸ್ ಡಾರ್ಕ್ ಬ್ರೌನ್ ಆಗಿರುತ್ತೆ. ಇದನ್ನು ನಾನು ನನ್ನ ಕಾಜಲ್ ಎಡ್ಜ್ ಹಾಗೆ ನನ್ನ ಲೈಟ್ ಬ್ರೌನ್ ಶೇಡ್ನ ಮಧ್ಯೆ ನಾನು ಇದನ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಆ ಟ್ರಾನ್ಸಿಷನ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟ್ ನಾನು ಅದೇ ರೀತಿ ನನ್ನ ಇನ್ನೊಂದು ಕಣ್ಗೂ ಕೂಡ ಬ್ಲೆಂಡ್ ಮಾಡ್ಕೊತೀನಿ ಈ ರೀತಿ. ಆದಷ್ಟು ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು, ಎಲ್ಲಿ ಬ್ಲೆಂಡ್ ಮಾಡಬೇಕೋ ಅಲ್ಲಿ ಮಾತ್ರ ಬ್ಲೆಂಡ್ ಮಾಡಬೇಕು. ತುಂಬ ಮೇಲ್ಗಡೆ ನಾವು ಬ್ಲೆಂಡ್ ಮಾಡ್ತಾ ಹೋದರೆ ಆ ಎಫೆಕ್ಟ್ ಬರೋದಿಲ್ಲ. ನೀವೇ ನೋಡ್ತಿರ್ಬೋದು ಐ ಶ್ಯಾಡೋ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ.
ನೆಕ್ಸ್ಟ್ ನಾನಿಲ್ಲಿ ಸೇಮ್ ಕಾಜಲ್ನ ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ಗೆ ಹಾಗೆ ನನ್ನ ವಾಟರ್ ಲೈನಿಂದ ಸ್ವಲ್ಪ ಕೆಳಗಡೆ ಇದನ್ನು ಹಚ್ಚಿ ಮತ್ತೆ ಬ್ಲೆಂಡ್ ಮಾಡ್ತೀನಿ. ಈ ರೀತಿ ಹಚ್ಚಾದ ನಂತರ ನನ್ನ ಸ್ಮಜ್ಜರ್ ಬ್ರಷ್ ಸಹಾಯದಿಂದ ಈ ರೀತಿ ಕಾಜಲ್ನೂ ಕೂಡ ಬ್ಲೆಂಡ್ ಮಾಡ್ಕೊತೀನಿ. ಅದೇ ರೀತಿ ನನ್ನ ಇನ್ನೊಂದು ಕಣ್ಗೂ ಕೂಡ ನಾನು ಕಾಜಲ್ನ ಹಚ್ಚಿ ಸ್ಮಜ್ ಮಾಡ್ಕೊತೀನಿ. ಈ ರೀತಿ ಸ್ಮಜ್ ಮಾಡಿದ ನಂತರ ನಾನು ಒಂದು ಬ್ರೌನ್ ಐ ಶ್ಯಾಡೋನ ತಗೊಂಡು ನನ್ನ ಕಾಜಲ್ ಕೆಳಗಡೆ ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ. ಈ ರೀತಿ ನಾವು ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಐಲಿಡ್ ಮೇಲೆ ನಾವು ಯಾವ ರೀತಿ ಐ ಶ್ಯಾಡೋನ ಕ್ರಿಯೇಟ್ ಮಾಡಿರ್ತೀವಿ ಅದು ಕೆಳಗೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಒಂದು ಬ್ಯೂಟಿಫುಲ್ ಐ ಲುಕ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಎರಡೂ ಕಡೆ ಡ್ರಾಪ್ ಶ್ಯಾಡೋನ ಸ್ಮರ್ಜ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಟೂರ್ ಪ್ಯಾಲೆಟಿಂದ ಒಂದು ಬ್ರಾನ್ಸರ್ ಶೇಡ್ನ ಚೂಸ್ ಮಾಡಿಕೊಂಡು ಇವತ್ತು ನಾನು ಬ್ರಾನ್ಸರ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಡೇ ಟೈಮ್ಗೆ ಸೂಟಬಲ್ ಆಗಿರುತ್ತೆ. ಹಾಗೆ ಇದು ಒಂದು ಸನ್ ಕಿಸ್ಡ್ ಎಫೆಕ್ಟ್ನ ಕೊಡೋದ್ರಿಂದ ನಾವು ಡೇ ಟೈಮಲ್ಲಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಈ ರೀತಿ 3 ಶೇಪಲ್ಲಿ ನನ್ನ ಫೇಸ್ಗೆ ಹಚ್ಕೊತಾ ಇದ್ದೀನಿ. ಇದನ್ನು ನಾನು ನನ್ನ ಫೋರ್ಹೆಡ್ ಹಾಗೆ ನನ್ನ ಚೀಕ್ ಏರಿಯಾ ಹಾಗೆ ಜಾಲೈನ್ಗೆ ಹಚ್ಕೊತಾ ಇದ್ದೀನಿ. ಕಾಂಟೂರಿಂಗಿಗೂ ಹಾಗೆ ಬ್ರಾನ್ಸಿಂಗಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬ್ರಾನ್ಸರ್ನ ನಾವು ನಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ಗೆ ಹಚ್ತೀವಿ. ಈ ರೀತಿ ನನ್ನ ಹೈಯೆಸ್ಟ್ ಪಾಯಿಂಟ್ಸ್ಗೆಲ್ಲ ನಾನು ಬ್ರಾನ್ಸರ್ನ ಅಪ್ಲೈ ಮಾಡಿದ ನಂತರ ಮಾರ್ಸ್ ಅವರ ಮಸ್ಕಾರಾನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಸ್ಕಾರಾನ ನನ್ನ 2 ಐಲ್ಯಾಶಸ್ಗೆ ಅಪ್ಲೈ ಮಾಡಿದ ನಂತರ ನಾನು ನನ್ನ ಲಿಪ್ಸ್ನ ಲೈನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಶೇಡ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಮೇಕಪ್ನ ಲಾಕ್ ಮಾಡೋದ್ರ ಜೊತೆಗೆ ಒಂದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ನ ನಮ್ಮ ಮೇಕಪ್ಗೆ ಕೊಡುತ್ತೆ. ಸಮ್ಮರಲ್ಲಿ ಅಥವಾ ಡೇ ಟೈಮಲ್ಲಿ ನಾವು ಈ ರೀತಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ನ ಮೆಲ್ಟ್ ಆಗೋದ್ರಿಂದ ಸ್ವಲ್ಪ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಒಂದು ಬ್ರೌನ್ ಶೇಡ್ನ ನನ್ನ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ನಾವು ಆಲ್ರೆಡಿ ಬ್ರಾನ್ಸರ್ನ ಅಪ್ಲೈ ಮಾಡೋದ್ರಿಂದ ಇದು ಆಪ್ಷನಲ್ ಆಗಿರುತ್ತೆ. ನಿಮ್ಮ ಫೇಸ್ಗೆ ಎಕ್ಸ್ಟ್ರಾ ಗ್ಲೋ ಬೇಕಿದ್ದಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಮಾ ಅರ್ತ್ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಪ್ಲಮ್ ಪಂಚ್. ಇದನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ. ಸೊ ಇದು ನನ್ನ ಫೈನಲ್ ಲುಕ್. ಇವತ್ತು ನಾವು ನೋಡಿದಂತಹ ಒಂದು ನ್ಯೂ ಐ ಮೇಕಪ್ ಹಾಗೆ ನ್ಯೂ ಮೇಕಪ್ ಪ್ರೊಸೀಜರ್ಸ್ ಅಥವಾ ಸ್ಟೆಪ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಲ್ಲಿ ಮತ್ತಷ್ಟಿದೆ. ಅದರ ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಪಿನಿಯನ್ಸ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗತ್ತೆ. ಹಾಗೆ ಇದೇ ರೀತಿ ನನ್ನ ಎಲ್ಲ ವಿಡಿಯೋಸ್ಗೂ ಸಪೋರ್ಟ್ ಕೊಡ್ತೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. Thank you for watching.